ಪ್ರಾತಸ್ಮರಾಮಿ ಶಿವಮೇಕಮನಂತಮಾದ್ಯಂ ವೇದಾಂತವೇದ್ಯಮನಘಂ ಪುರುಷಂ ಮಹಾಂತಂ ನಾಮಾದಿಭೇದರಹಿತಂ ಷಡ್ಭಾವಶೂನ್ಯಂ ಸಂಸಾರರೋಗಹರಮೌಷಧಮದ್ವಿತೀಯಂ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾವು ಮೂರ್ತಿ ಪೂಜೆ, ವಿಗ್ರಹಾರಾಧನೆ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ನಮ್ಮ ದೇಶದಲ್ಲಿ, ಜಗತ್ತಿನ ಇತರ ದೇಶಗಳಲ್ಲೆಲ್ಲ ಕೇಳ್ತೀವಿ ನಾವು. ಅಂದರೆ ಭಾರತೀಯರು ವಿಗ್ರಹಗಳನ್ನು ಆರಾಧನೆ ಮಾಡ್ತಾರೆ, ಕಲ್ಲನ್ನು ಆರಾಧನೆ ಮಾಡ್ತಾರೆ. ಕಲ್ಲಿನಲ್ಲಿ ಕೆತ್ತಿದ, ಮರದಲ್ಲಿ ಕೆತ್ತಿದ ಚಿತ್ರಪಟಗಳಲ್ಲಿರುವಂತಹ ವಿಗ್ರಹಗಳನ್ನು ಆರಾಧನೆ ಮಾಡ್ತಾರೆ. ಇದು ಪರಮ ಮೌಢ್ಯದ ಸಂಕೇತ. ಅವರೇ ದೇವರು ನಿರಾಕಾರ ಅಂತಲೂ ಹೇಳ್ತಾರೆ. ಹಾಗಿದ್ದ ಮೇಲೆ ಅವನ ವಿಧ ವಿಧವಾದಂಥ ಆಕಾರಗಳನ್ನು ಯಾಕೆ ಪೂಜೆ ಮಾಡಬೇಕು? ಹೋಗಲಿ, ಈ ಆಕಾರಗಳು ಹೋಗಲಿ, ಒಂದೇ ಆದರೂ ಇದೆಯಾ ಅಂತ ಹೇಳಿದರೆ ಅಲ್ಲ, ಸಾವಿರಾರು ಬಗೆಯ ಮೂರ್ತಿಗಳು. ಕೆಲವು ಮನುಷ್ಯರ ಆಕೃತಿ, ಕೆಲವು ಪ್ರಾಣಿಗಳ ಆಕೃತಿ, ಕೆಲವು ಮನುಷ್ಯ ಪ್ರಾಣಿಗಳ ಮಿಕ್ಸ್ಡ್ ಆಕೃತಿ, ಎಲ್ಲೂ ನೋಡದಂತಹ 7 ಹಡೆಯ ಸರ್ಪಗಳು ಇತ್ಯಾದಿಗಳನ್ನೆಲ್ಲ ಪೂಜೆ ಮಾಡೋದು ಎಂತಹ ಒಂದು ಮೌಢ್ಯದ ಸಂಕೇತ ಇದು. ಇದು ಬಹುಶಃ ದ್ರಾವಿಡರು ಅಂತ ಇದ್ದರು. ಇವರೆಲ್ಲ ಈ ಎಲ್ಲ ಆರ್ಯ ದ್ರಾವಿಡವಾದ ಎಲ್ಲದಕ್ಕೂ ಅಂಟಿಸುವಂಥ ಒಂದು ಕಾಯಿಲೆ ಇದೆ. ಹಾಗಾಗಿ ದ್ರಾವಿಡ ಜನಾಂಗದವರು ಹೀಗೆಲ್ಲ ಮಾಡ್ತಾಯಿದ್ರು. ಆರ್ಯರು ಬಂದಾಗ ಆರ್ಯೋ ದ್ರಾವಿಡಿಯನ್ ಸಿಂಥೆಸಿಸ್ ಆಗಿ ಇದೆಲ್ಲವೂ ಕೂಡ ಎಲ್ಲರಲ್ಲೂ ಬಂದುಬಿಡ್ತು. ಹೀಗೆಲ್ಲ ವಾದಗಳನ್ನು ನಾವು ನೋಡ್ತೀವಿ. ನಾವು ವಸ್ತುನಿಷ್ಠವಾಗಿ ಆಲೋಚನೆ ಮಾಡಬೇಕಾದಂಥ ವಿಷಯ, ಮೂರ್ತಿ ಪೂಜೆ, ವಿಗ್ರಹಗಳನ್ನು, ಕಲ್ಲಲ್ಲಿ ಕೆತ್ತಿದಂತಹ, ಮರದಲ್ಲಿ ಕೆತ್ತಿದಂತಹ ಚಿತ್ರಗಳನ್ನೆಲ್ಲ ಪೂಜೆ ಮಾಡೋದು ಎಷ್ಟು ಸಂಗತ, ಇದು ವಿಚಾರಪೂರ್ಣವ, ಅವಿವೇಕವ ಅನ್ನೋದನ್ನು ಒಂದು ವಿಚಾರ ಮಾಡಬೇಕಾದಂಥ ಒಂದು ವಿಷಯ ಇದೆ. ಉದಾಹರಣೆಗೆ, ನಾವು ಒಬ್ಬ ವೈಣಿಕ, ವೀಣೆ ನುಡಿಸೋವನು, ವೀಣೆಯ ಮೂಲಕ ಒಂದು ಕೃತಿ ಅವನು ನುಡಿಸ್ತಾ ಇರ್ತಾನೆ ಅಂದ್ಕೊಳ್ಳಿ. ಅದನ್ನು ನೋಡಿ ವೀಣೆ ನುಡಿತಾ ಇದೆ ಅಂತ ಹೊರಗಡೆಯಿಂದ ಜನ ತಿಳ್ಕೊಳ್ಳುವಂಥ ವಿಷಯ ಆದ್ರೂ ಕೂಡ ನುಡಿತಾ ಇರುವಂಥದ್ದು ವೀಣೆ ಅಲ್ಲ, ವೈಣಿಕದ ಒಂದು ಮನೋಧರ್ಮ. ಅವನ ಮನಸ್ಸಿನಲ್ಲಿ ಯಾವ ರಾಗವನ್ನು ನುಡಿಸಬೇಕು ಅನ್ನುವಂಥ ಅಭಿಪ್ರಾಯ ಇದೆಯೋ ಅದು ವೀಣೆಯ ಮೂಲಕ ಹೊರಗಡೆ ಬರ್ತಾ ಇದೆ. ನಾವು ಯಾವುದನ್ನು ನೋಡಬೇಕಾಗಿದೆ ಅಲ್ಲಿ? ವೈಣಿಕನ ಮನೋಧರ್ಮವನ್ನು ನೋಡಬೇಕು. ಹಾಗೆ ಪ್ರಾರಂಭದಲ್ಲೇ ಒಂದನ್ನು ನಾವು ಭದ್ರವಾಗಿ ಇಟ್ಕೊಳ್ಬೇಕು. ಮಹರ್ಷಿ ಪ್ರತಿಷ್ಠಿತವಾದಂತಹ ಈ ವಿಗ್ರಹಗಳು, ಅದು ಕಲ್ಲಿನಲ್ಲಿ ಕೆತ್ತಿರಲಿ, ಮರದಲ್ಲಿ ಕೆತ್ತಿರಲಿ, ಇದು ಎಲ್ಲದರಲ್ಲೂ ಕೆತ್ತಿದ್ರೂ ಕೂಡ ಅದರಲ್ಲಿ ನಾವು ಕಲ್ಲನ್ನು ನೋಡುವಂಥದ್ದಲ್ಲ, ಅದರಲ್ಲಿ ಮಹರ್ಷಿಗಳ ಮನೋಧರ್ಮ ಯಾವ ರೀತಿ ಹರಿದಿದೆ ಅದನ್ನು ನೋಡಬೇಕಾಗಿದೆ. ಉದಾಹರಣೆಗೆ, ನಮ್ಮ ಮನಸ್ಸಿಗೆ ಸಂತೋಷ ಆಗುತ್ತೆ, ಆವಾಗ ನಮ್ಮ ಮುಖದಲ್ಲಿ ಆ ಸಂತೋಷ ವ್ಯಕ್ತವಾಗುತ್ತೆ. ಅಂದರೆ ಸಂತೋಷ ಅನ್ನೋದನ್ನು, ಆ ಒಂದು ವಿಷಯವನ್ನು ನೋಡಲಿಕ್ಕೆ ಆಗಲ್ಲ, ಅವ್ಯಕ್ತ. ಅದು ಮುಖದ ಮೂಲಕ ವ್ಯಕ್ತವಾದಾಗ ಇವನಿಗೆ ಸಂತೋಷ ಆಗಿದೆ ಅಂತ ನಾನು ಅಂದ್ಕೊಳ್ತೀವಿ. ಅಲ್ಲಿ ವ್ಯಕ್ತರೂಪಕ್ಕೆ ಬಂತು ಸಂತೋಷ ಅನ್ನೋದು. ಹಾಗೆಯೇ ದುಃಖ, ಕೋಪ ಇತ್ಯಾದಿ ಭಾವಗಳು ಮುಖದಲ್ಲಿ ವ್ಯಕ್ತವಾಗುತ್ತೆ. ಹೀಗೆ ನಮ್ಮಂಥ ಪ್ರಾಕೃತರಲ್ಲಿ ಅರಿಷಡ್ವರ್ಗಗಳು, ಹೀಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲ ಇದು ವ್ಯಕ್ತವಾದಂಗೆ ಅಪ್ರಾಕೃತರಾದಂಥ ಮಹರ್ಷಿಗಳಲ್ಲಿ ದೇವಭಾವಗಳು ಯಾತಕ್ಕೆ ವ್ಯಕ್ತವಾಗಬಾರದು, ಹಾಗೆ ವ್ಯಕ್ತವಾಗಿದ್ದನ್ನು ಅವರು ಯಾತಕ್ಕೆ ಚಿತ್ರಿಸಬಾರದು ಅನ್ನೋದನ್ನು ಕೂಡ ನಾವು ಆಲೋಚನೆ ಮಾಡಬೇಕು. ಶ್ರೀರಂಗಪ್ರಿಯ ಸ್ವಾಮಿಗಳು ಒಂದು ಮಾತು ಹೇಳ್ತಾ ಇದ್ದರು, ನೋಡಪ್ಪ, ವಿಗ್ರಹಾರಾಧನೆಯನ್ನು ಯಾರ್ಯಾರು ವಿರೋಧ ಮಾಡ್ತಾರೆ ಅವರೆಲ್ಲ ಮಾತೇ ಆಡ ಹಾಗಿಲ್ಲ ಅಂತ. ಯಾಕೆ? ಮಾತು ಕೂಡ ನಮ್ಮ ಮನಸ್ಸಿನ ಒಳಗಿನ ಅಭಿಪ್ರಾಯವನ್ನು ಹೊರಗೆ ಹಾಕುವಂತಹ ಒಂದು ಅಭಿವ್ಯಕ್ತಿ ಸಾಧನ. ಅದು ವಿಗ್ರಹ ರೂಪವೇ ಕೂಡ. ಅಂದರೆ ನಮ್ಮ ಅಭಿಪ್ರಾಯ ಒಳಗಡೆ ಇದೆ, ಅದನ್ನ ಹೊರಗಡೆ ಕಾಣಿಸ್ಬೇಕು ಅಂತಾದಾಗ ನಾವು ಮಾತಿನ ಮೂಲಕ ಆಡ್ತೀವಿ. ಅಲ್ಲಿಗೆ ಮಾತು ವಿಗ್ರಹವೇ ಆಯಿತು.
ವಿಗ್ರಹಾರಾಧನೆಯನ್ನು ಬೈಯೋರು, ಮಾಡಬಾರ್ದು ಅನ್ನೋರು ಮಾತೇ ಆಡೋ ಹಾಗಿಲ್ಲ ಅಂತ ಅವರು ತಮಾಷೆ ಮಾಡ್ತಾಯಿದ್ರು. ಹೀಗಾಗಿ ವಿಗ್ರಹಗಳನ್ನು ಆರಾಧನೆ ಮಾಡಬಾರ್ದು ಅಂತ ಹೇಳಿದವರು, ಅವರ ಮನಸ್ಸು ಕಲ್ಲಾಗಿದೆ, ಆ ಕಲ್ಲನ್ನೇ ಅವರು ನೋಡ್ತಾ ಇದ್ದಾರೆ. ಅದರ ಹಿಂದಿರುವಂಥ ಮಹರ್ಷಿ ಪ್ರಣೀತವಾದಂಥ ಮಹರ್ಷಿಗಳ ಒಂದು ಪ್ರತಿಷ್ಠೆ ಯಾವುದಾಗಿದೆ, ಮಹರ್ಷಿಗಳ ಭಾವಪ್ರತಿಷ್ಠೆಯನ್ನು ಅವರು ನೋಡ್ತಾ ಇಲ್ಲ. ಎಲ್ಲ ಬಾಲಿಶವಾದಂಥ ಒಂದು ಮಾತುಗಳಾಗಿದೆ ಅನ್ನೋದನ್ನು ನಾವು ಮರೀಬಾರದು. ಉದಾಹರಣೆಗೆ, ಮರದಲ್ಲಿ ಒಂದು ಹುಲಿಯನ್ನು ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಮರದಲ್ಲಿ ಹುಲಿ ಅಂತ ಮಾಡಿದಾಗ ಅದನ್ನು ಹುಲಿ ಅಂತಲೇ ನಾವು ಗುರುತಿಸ್ತೀವಿ, ಇಲ್ಲ ಮರ ಅಂತ ಹೇಳಲ್ಲ. ಮರವನ್ನು ನೋಡಿದಾಗ ಹುಲಿ ಮರೆಯಾಗತ್ತೆ, ಹುಲಿಯನ್ನು ನೋಡಿದಾಗ ಮರ ಮರೆಯಾಗತ್ತೆ. ಹೀಗೆ ಮರದ ಹುಲಿಯನ್ನು ಹುಲಿ ಅಂತ ಗುರುತಿಸಲಾಗದೇ ಇರುವಷ್ಟು ಮರಗಟ್ಟಿ ಹೋಗಿದೆಯಾ ನಮ್ಮ ಮನಸ್ಸುಗಳು ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಹಾಗೆ ಯಾರು ಹುಲಿಯನ್ನು ನೋಡಿದಾನೆ ಅವನು ಮರದಲ್ಲಿ ಅಂತಹ ಒಂದು ಆಕಾರವನ್ನು ಅವನು ಕೆತ್ತಿ ರೆಡಿ ಮಾಡೋ ಹಾಗೆಯೇ ಯಾರು ಭಗವಂತನನ್ನು ನೋಡಿದ್ದಾರೆ ಅವರು ದೇವರ ಆಕಾರವನ್ನು ಹೊರಗಡೆ ಯಾತಕ್ಕೆ ತರಬಾರದು ಅನ್ನೋದನ್ನು ಕೂಡ ವಿಚಾರ ಮಾಡಬೇಕು. ಭಗವಂತ ಅನ್ನುವಂಥ ಒಂದು ವಿಷಯ ಅನುಭವ ಗೋಚರ, ಅವನು ಒಳಗಡೆ ಅನುಭವಕ್ಕೆ ವಿಷಯ. ಎಲ್ಲರೂ ಆ ಅನುಭವಗಳನ್ನು ತಮ್ಮಷ್ಟಕ್ಕೆ ತಾವೇ ತಪಸ್ಸೆ ಮಾಡಿ ಪಡೆಯುವಂಥದ್ದು ಕಷ್ಟ ಸಾಧ್ಯ. ಹಾಗಾಗಿ ಮಹರ್ಷಿಗಳು ತಾವು ಒಳಗಡೆ ಏನೇನು ಅನುಭವಿಸಿದರು, ಯಾವ್ಯಾವ ದರ್ಶನಗಳನ್ನು ಅನುಭವಿಸಿದರು, ಅವನ ವಿಭೂತಿಗಳಾದಂಥ ಯಾವ್ಯಾವ ದೇವತೆಗಳನ್ನು ಅವರು ಒಳಗಡೆ ಕಂಡರು, ಅದನ್ನು ಹೊರಗಡೆಯ ಅವ್ರು ಏನೇನು ನೋಡಿದರು, ಕಲ್ಲಿರ್ಬೋದು, ಮಣ್ಣಿರ್ಬೋದು, ಅದು ಮರ ಇರ್ಬೋದು, ಅದರ ಮೇಲೆಲ್ಲ ಪ್ರತಿಷ್ಠೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಹೀಗೆ ಜೀವಲೋಕದಲ್ಲಿ ಇದನ್ನು ನೋಡ್ತಾ ಆದ್ರೂ ಅವ್ರ ಒಳಗಡೆ ಬೆಳಗುತ್ತಾ ಇರುವಂಥ ಭಗವಂತನ ಕಡೆಗೆ ಹೋಗಲಿ ಅನ್ನುವಂಥ ಕರುಣೆ ಅವರದ್ದು. ಹೀಗೆ ವಿಗ್ರಹಾರಾಧನೆಯ ಒಂದು ಹಿಂದಿನ ಒಂದು ಆಶಯ ಇದಾಗಿತ್ತು ಅನ್ನೋದನ್ನು ನಾವು ಮರಿಬಾರದು. ಒಂದು ವೀಣೆ ಇರುತ್ತೆ, ವೀಣೆಯನ್ನು ಈ ಥರನೇ ಯಾತಕ್ಕೆ ಮಾಡಬೇಕು. ಆ ವೀಣೆಗೊಂದು ಶೇಪ್ ಇರುತ್ತಲ್ಲ, ವೀಣೆದೊಂದು ಶೇಪ್ ಇರುತ್ತೆ, ಅದರ ತಂತಿ ಹೀಗೆಲ್ಲ ಇರುತ್ತೆ. ಈ ಥರನೇ ಯಾತಕ್ಕೆ ಮಾಡಬೇಕು. ನೀವು ವೀಣೆ ಅಂತ ಸುಮ್ಮನೆ ಒಂದು ಕೋಲನ್ನು ಯಾತಕ್ಕೆ ನೀವು ಕರೆಯಲ್ಲ, ಹೇಗಾದರೂ ಮಾಡ್ಬೋದು ತಾನೆ. ನಾವು ವಿಶಾಲ ಮನೋಭಾವ ಬೆಳೆಸ್ಕೊಳ್ಬೇಕು ಅಂತ ಹೇಳಿದರೆ ವೀಣೆಯ ಶೇಪು ಟೈಪು ಆ ಥರ ಇಲ್ಲದೇ ಇದ್ದರೆ ಅದರಲ್ಲಿ ಸುಶ್ರಾವ್ಯವಾದಂಥ ನಾದ ಬರೋದಿಲ್ಲ. ಹಾಗಾಗಿ ವಿಗ್ರಹಗಳನ್ನು ಹೇಗೋ ನಮ್ಮ ಮನಸ್ಸಿಗೆ ಬಂದ ಹಾಗೆ ಮಾಡಿದರೆ ಅದು ನಮ್ಮನ್ನು ದೇವಭಾವಕ್ಕೆ ಹೊತ್ಸಲ್ಲ. ವೀಣೆ ಹಾಗೆ ಒಳ್ಳೆಯ ನಾದವನ್ನು ಕೊಡಬೇಕಾದ್ರೆ ಅದಕ್ಕೇ ಆದಂಥ ವೀಣೆಯ ವಿಜ್ಞಾನ ಇದೆ, ಅದನ್ನು ಅರಿತು ಮಾಡಬೇಕಾಗತ್ತೆ. ಒಂದು ಮೃದಂಗ ಅಂತ ಹೇಳಿದರೆ ಮೃದಂಗದ ವಿಜ್ಞಾನ ಇದೆ, ಅದರಲ್ಲಿ ಸುಶ್ರಾವ್ಯವಾದ ನಾದ ಬರಲಿಕ್ಕೆ ಮೃದಂಗವನ್ನು ಹೀಗೆ ಮಾಡಬೇಕು ಅನ್ನುವಂಥ ಒಂದು ವಿಷಯ ಇದೆ ಅಲ್ಲಿ. ಹೀಗೆ ಅವರು ಮೂರ್ತಿಗಳನ್ನು ತಂದಿದ್ದಾರೆ. ಇನ್ನು ನಿರಾಕಾರ ಭಗವಂತ ಅನ್ನೋ ವಿಷಯಕ್ಕೆ ಬರೋಣಂತೆ. ಉದಾಹರಣೆಗೆ, ವಿದ್ಯುತ್ತು ಯಾರಿಗೂ ಕೂಡ ಕಾಣಿಸಲ್ಲ, ವಿದ್ಯುತ್ತು ನಿರಾಕಾರ. ಆದರೆ ಅದೇ ವಿದ್ಯುತ್ತನ್ನು ಉಪಯೋಗಿಸ್ಕೊಂಡು ನಮ್ಮ ಬಲ್ಬ್ಗಳು ಪ್ರಕಾಶವನ್ನು ಕೊಡುತ್ತೆ, ನಮ್ಮ ಫ್ಯಾನ್ ತಿರುಗುತ್ತೆ, ನಮ್ಮ ಟಿ ವಿ ಕೆಲಸ ಮಾಡುತ್ತೆ, ನಮ್ಮ ರೇಡಿಯೋ ಕೆಲಸ ಮಾಡುತ್ತೆ, ನಮ್ಮ ಮಿಕ್ಸಿ ಕೆಲಸ ಮಾಡುತ್ತೆ, ನಮ್ಮ ವಾಷಿಂಗ್ ಮೆಷಿನ್ ಕೆಲಸ ಮಾಡುತ್ತೆ. ಎಲ್ಲದರದ್ದು ಬೇರೆ 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 ರೂಪ. ಆದರೆ ಯಾವ ಒಂದು ಇಲ್ಲದೆ ಇದ್ದಾಗ ಇದು ಯಾವುದೂ ಕೆಲಸ ಮಾಡಲ್ವೋ ಅದು ನಿರಾಕಾರ. ವಿದ್ಯುತ್ತು ನಿರಾಕಾರವಾಗಿದೆ, ಹಾಗೆ ಭಗವಂತ ನಿರಾಕಾರವಾಗಿದ್ದಾನೆ. ಆದರೆ ಅವನ ಶಕ್ತಿಯಿಂದ ಜಗತ್ತಲ್ಲೆಲ್ಲ ಕೆಲಸಗಳು, ಚಟುವಟಿಕೆಗಳು ಅನ್ಯಾನ್ಯ ರೂಪಗಳಿಂದ ನಡೀತಾ ಇದೆ ಅನ್ನುವಂಥ ವಿಷಯವೂ ಕೂಡ ಹೀಗೇನೆ. ಅವನು ನಿರಾಕಾರನೂ ಹೌದು, ಆದರೆ ತನ್ನ ವಿಭೂತಿಗಳಾದಂಥ ದೇವತೆಗಳ ಮೂಲಕ ಅವನು ಸಾಕಾರವಾಗಿ ಬರುವಂಥದ್ದು ಭಕ್ತರಿಗೋಸ್ಕರ ಇದೆ ಅನ್ನುವಂಥದ್ದು ಅವನನ್ನು ಹಾಗೆ ನೋಡಿದಂತಹ ಜ್ಞಾನಿಗಳ ಭಕ್ತರ ಒಂದು ಅನುಭವದ ವಿಷಯ ಅದು. ಇನ್ನು ಮುಂದಿನ ಪ್ರಶ್ನೆ, ಹೌದಪ್ಪ ಅವನು ಹಾಗೆಲ್ಲ ಇರಲಿ, ಆದರೆ ಇಷ್ಟಾರು ಆಕೃತಿಗಳು ಯಾಕೆ? ಈಗ ಬೇರೆ ಬೇರೆ ಜನಾಂಗದಲ್ಲಿ ಯಾರೋ ಒಂದನ್ನೇ ಇಟ್ಕೊಂಡಿದ್ದಾರೆ, ಹಾಗೇ ಇರ್ಬೋದಿತ್ತಲ್ಲ. ಇಷ್ಟು ಆಕೃತಿಗಳು, ಮಲಗಿದ್ದೊಂದು ಪೋಸು, ಕೂತ್ಕೊಂಡಿರುವಂಥದ್ದೊಂದು ಪೋಸು, ಅದರಲ್ಲಿ ಶಿವ ಅಂತೆ ಅವನು ಜಟೆ ಬಿಟ್ಟುಕೊಂಡಿರ್ತಾನೆ, ವಿಷ್ಣು ಅಂತೆ ಅವನು ಕಿರೀಟಧಾರಿಯಾಗಿರ್ತಾನೆ, ಗಣಪತಿಯವನಿಗೆ ಸೊಂಡ್ಲೆಲ್ಲ ಇರುತ್ತೆ. ಹೀಗೆ ಅನ್ಯಾನ್ಯ ರೂಪಗಳು ಯಾತಕ್ಕೆ, ಅನಂತಾಕೃತಿಗಳು ಭಗವಂತನಿಗೆ ಯಾತಕ್ಕೆ ಕೊಡಬೇಕು ಅಂದರೆ
ಆಕೃತಿಗಳನ್ನು ನಾವು ಕೊಟ್ಟದ್ದಲ್ಲ. ಒಂದು ಮಾವು, ಬೇವು, ತೆಂಗು, ಹಲಸು ಇತ್ಯಾದಿ ಬೇರೆ ಬೇರೆ ಬೀಜಗಳು ಯಾಕಿರಬೇಕಪ್ಪ, ಎಲ್ಲ ಬೀಜದಿಂದ ವಿಕಾಸ ಅಂತ ಹೇಳಿದ ಮೇಲೆ ಒಂದೇ ಬೀಜ ಇರಬೇಕಾಗಿತ್ತು. ನಮಗೆ ಇಷ್ಟಾರು ಸಸ್ಯಗಳನ್ನು, ಇಷ್ಟು ವೈವಿಧ್ಯಮಯವಾದಂಥ ನಿಸರ್ಗವನ್ನು ಗುರುತಿಸ್ಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಯಾಕೆ ಇದೆಲ್ಲ ಬೇರೆ ಬೇರೆ ಬೀಜಗಳಿರಬೇಕು, ಬೇರೆ ಬೇರೆ ಮರಗಳು, ವೃಕ್ಷಗಳು, ಇದರ ಬೇರೆ ಬೇರೆ ಆಕೃತಿಗಳು ಯಾಕಿರಬೇಕು ಅಂತ ಹೇಳಿದರೆ ಅವನಿಗೆ ನಿಸರ್ಗದ ಮೇಲೆ ಇರುವಂತಹ ಅಜ್ಞಾನವನ್ನು ಸೂಚಿಸುತ್ತೆ. ಅಂದರೆ ಅವನಿಗೆ ತನಗೆ ಗುರುತಿಸ್ಲಿಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿಸರ್ಗ ಹೀಗಿರಬೇಕು ಅಂತ ಅಪೇಕ್ಷೆ ಪಟ್ಟ ಹಾಗೆಯೇ ಒಳಗಡೆ ಇರುವಂಥ ಭಗವಂತ ತಾನು ವಿಸ್ತಾರವಾಗಬೇಕು ಅಂತ ಹೇಳಿ ಇಡೀ ಸೃಷ್ಟಿಯಲ್ಲಿ ಅನಂತಾನಂತ ರೂಪದಿಂದ ಅವನು ಕಾಣಿಸ್ಕೊಂಡು ಅನಂತಾನಂತ ಆಕೃತಿಗಳಿಂದ ಜಗತ್ತಿನ ವ್ಯಾಪಾರವನ್ನು ನಿರ್ವಹಿಸ್ತಾ ಇರ್ತಾನಲ್ಲ, ಅವನು ಹೀಗಿರಬೇಕಾಗಿತ್ತು, ಹಾಗಿರಬೇಕಾಗಿತ್ತು ಅಂತ ನಮ್ಮ ಕಲ್ಪನೆಯಿಂದ, ನಮ್ಮ ಒಪ್ಪಿಗೆಯಿಂದ ಬಂದಂಥ ವಿಷಯಗಳಲ್ಲ ಅದು. ಹಾಗೆ ನಿಸರ್ಗ ಸಹಜವಾಗಿ ಒಂದು ಬೇರೆ ಬೇರೆ ವೃಕ್ಷಗಳ ಬೀಜ ಬೇರೆ ಬೇರೆ ಥರದಲ್ಲಿ ಅನ್ಯಾದೃಶವಾಗಿ ವಿವಿಧತೆಯಿಂದ ಕೂಡಿರುತ್ತೆ. ಅದನ್ನು ಗುರುತಿಸ್ಲಿಕ್ಕಾಗದೇ ಇರೋದು ನಮ್ಮ ದೌರ್ಬಲ್ಯ ಅಷ್ಟೇ. ಹೀಗೇ ಭಗವಂತನ ನಾನಾ ಆಕೃತಿಗಳನ್ನು ಗುರುತಿಸ್ಲಿಕ್ಕೆ ಆಗದೇ ಇರುವಂಥದ್ದು ನಮ್ಮ ದೌರ್ಬಲ್ಯ. ಯಾರು ಒಳಗೆ ಮುಳುಗಿ ಅವನನ್ನು ಧ್ಯಾನ ಮಾಡಿ ಯಾರು ಗುರುತಿಸಿದ್ದಾರೆ ಅದನ್ನು, ಅಂತಹ ಜ್ಞಾನಿಗಳ ದರ್ಶನಕ್ಕೆ ಗೋಚರನಾದಂತಹ ಆ ಭಗವಂತನ ನಾನಾ ರೂಪಗಳು, ಅನಂತಾಕೃತಿಗಳು ಅವೆಲ್ಲವನ್ನೂ ಕೂಡ ವಿಗ್ರಹವಾಗಿ ತಂದು ನಮ್ಮ ಪೂಜೆಯಲ್ಲಿ ಇಟ್ಟು ಇವರು ಕೂಡ ಉದ್ಧಾರ ಆಗಲಿ, ಇದನ್ನು ನೋಡ್ತಾ ನೋಡ್ತಾ ಒಳಭಾವಕ್ಕೆ ಹತ್ತಲಿ ಎನ್ನುವಂಥದ್ದು ಅವರ ಕರುಣೆಯನ್ನು ನಾವು ನೆನಪು ಮಾಡ್ಕೊಳ್ಬೇಕು. ನಮ್ಮ ದೌರ್ಬಲ್ಯವನ್ನು ಹಳಿತಾ ಇರುವಂಥದ್ದಲ್ಲ. ಹೀಗೆ ಆರ್ಯ ಮಹರ್ಷಿಗಳ ಒಂದು ಆಶಯವೂ ಅವರ ಸಂಸ್ಕಾರವೂ ಕೂಡ ಕಲೆಯ ಮೂಲಕ ಶಿಲೆಯ ಮೇಲೆ ಬಂದಿದೆ ಅನ್ನೋದನ್ನು ನಾವು ಉದಾಹರಣೆ ತಗೊಳ್ಬೇಕು. ಹಾಗಂತ ಎಲ್ಲ ವಿಗ್ರಹಗಳು ಎಲ್ಲ ಒಂದು ಕಲ್ಲಿನಲ್ಲಿ ಏನೋ ಒಂದು ಕೆತ್ತಿದ ತಕ್ಷಣ ಅದು ಪೂಜಾರ್ಹ ಆಗಿಬಿಡಲ್ಲ. ಅದಕ್ಕೆ ಒಂದು ಜ್ಞಾನಿಗಳು ಬಂದು ತಮ್ಮ ಶಕ್ತಿಯನ್ನೆಲ್ಲ ಅದರಲ್ಲಿ ಹರಿಸಿ ಪ್ರಾಣ ಪ್ರತಿಷ್ಠೆ ಅಂತ ಮಾಡಬೇಕು. ಅದೆಲ್ಲ ಬಹಳ ವೈಜ್ಞಾನಿಕವಾಗಿ ನಡಿಬೇಕಾದಂಥ ಕೆಲಸ. ಈಗ ಎಲ್ಲ ಪೇಪರು ಕೂಡ ಚೆಕ್ ಆಗಲ್ಲ ಅಲ್ವಾ. ನಮ್ಮದು ಅಕೌಂಟ್ ನಂಬರ್ ಇರಬೇಕು, ನಾವು ಸೈನ್ ಮಾಡಿರಬೇಕು, ಅದೊಂದು ಪರ್ಟಿಕ್ಯುಲರ್ ಬ್ಯಾಂಕಿಂದಿರಬೇಕು, ಹೀಗೆಲ್ಲ ನಿಯಮ ಬರುತ್ತೆ. ಅದು ಪೇಪರು ಇದು ಪೇಪರು ಅಂಥೇಳಿ ದುಡ್ಡು ಕೊಡಿ ಅಂಥೇಳಿ ಯಾರೂ ಕೊಡೋಲ್ಲ ನಮಗೆ. ಈಗ ಎಲ್ಲ ಕಾಗದವೂ ಕೂಡ ನಮ್ಮ ಮನೆ ಪತ್ರ ಆಗಿಬಿಡುತ್ತಾ? ಆಗಲ್ಲ. ಅದಕ್ಕೇನೋ ಒಂದಷ್ಟು ನಿಯಮಗಳನ್ನು ನಾವೇ ಭೌತಿಕವಾಗಿ ಮಾಡಿಕೊಂಡಿರಬೇಕಾದ್ರೆ, ಹೀಗೆ ಇಡೀ ಜಗತ್ತನ್ನು ನಡೆಸುವಂಥ ಭಗವಂತ ಅವನಿಗೆ ನಿಯಮಗಳೇ ಇರಬಾರ್ದು, ಅವನಿಗೆ ಆಕೃತಿಗಳೇ ಇರಬಾರ್ದು ಅಂತ ನಾವು ನಿರೀಕ್ಷೆ ಮಾಡಬಾರ್ದು. ಅಥವಾ ಸುಮ್ಮನೆ ಮನಸ್ಸಿಗೆ ಬಂದಿದ್ದ ಆಕೃತಿ ಕೊಟ್ಟ ತಕ್ಷಣ ಅದು ಪೂಜಾರ್ಹವಾಗಿಬಿಡಲ್ಲ ಅನ್ನೋದನ್ನು ನೆನಪಿಟ್ಟುಕೊಳ್ಬೇಕು. ಹೀಗೆ ವಿಗ್ರಹಾರಾಧನೆಯ ಬಗ್ಗೆ ನಮಗಿರುವಂಥ ತಪ್ಪು ಕಲ್ಪನೆಯನ್ನು ತೆಗೆದು ಮಹರ್ಷಿಗಳು ಅದನ್ನು ಯಾವ ಒಂದು ಒಳ್ಳೆಯ ಉದ್ದೇಶದಿಂದ ತಂದಿದ್ದಾರೆ ಅಂತಹ ವಿಗ್ರಹಗಳನ್ನು ಪೂಜೆ ಮಾಡಿ ನಮ್ಮ ಜೀವನಗಳನ್ನು ಉದ್ಧಾರ ಮಾಡಿಕೊಳ್ಳೋದನ್ನು ನಾವು ಪ್ರಯತ್ನ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಹೆಜ್ಜೆಗಳನ್ನು ಇಡೋಣ ಅಂತ ಎಲ್ಲರನ್ನೂ ಪ್ರಾರ್ಥನೆ ಮಾಡ್ತಾ ಈ ಮಾತುಗಳನ್ನು ಭಗವದರ್ಪಣೆ ಮಾಡ್ತಾ ಇದ್ದೀನಿ. ನಮಸ್ಕಾರ.